ಮನೆ ಕೆಲಸ ಇದ್ರೆ ಹೇಳ್ರಿ ಬಂದು ಮಾಡ್ಕೊಡ್ತಾನೆ. ಮನೆ ಕ್ಲೀನಿಂಗು, ಬಾತ್ರೂಮ್ ಕ್ಲೀನಿಂಗು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು. ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಗೊತ್ತಿರ್ಬೋದು ನನ್ನ ಬರ್ಡೇ. ಸೊ ಅವ್ರ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರು ನೋಡ್ರಿ. ಬಂದ ಇವನು ನನ್ನ ಅದ್ರ ಬಿಟ್ಬಿಟ್ಟಲ್ಲಿ ಓಡಾಡ್ಸ್ತವ್ರಿ. ನಾನು ಇವಾಗ ರೆಡಿ ಆಗ್ಬಿಟ್ಟು ಇಲ್ಲಿ ಏನಂತ ಪ್ಲ್ಯಾನ್ ಆಗಿರೋ ಸುಮ್ಮನೆ ಹೋಯ್ತೈತಿ ಗಾಡಿ ಎತ್ಕೊಂಡು ಅಷ್ಟೇ. ನನ್ನ ಬೇಬಿ ಗಲೀಜ್ ಮಾಡೋಣ ಬೋಳಿ ಮಗ, ನನ್ನ ಬೇಬಿನ ಗಲೀಜ್ ಮಾಡೋಣ ನೀನು. ತಿನ್ನೋದು ನಮ್ಮನ್ನ ಎಲ್ಲೋದು, ತಿನ್ನೋದು ಎಲ್ಲೋದು. ಇಲ್ಲಿ ಬಂದಿದೀವ ನಮ್ಮನ್ 3 ಸರಿ ಹೇಳಕ್ ಹೋಗನ್ಸು. ನಮ್ಮನ್ ಬೆಳಗ್ಗೆ ಎದ್ದು ನಮ್ಮನ್ ತಿನ್ನೋ, ರಾತ್ರಿ ತಿನ್ನೋ, ಮಧ್ಯಾಹ್ನ ಹಂಗೆ ಹಾಕು. ನನ್ನ ಬೇಬಿನ ಗಲೀಜ್ ಮಾಡೋಣ ಬೋಳಿ ಮಗ. ಯಾರೋ ನೀನೇ ಕೊಡೋ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಹಾಯ್ ಹಲೋ ನಮಸ್ಕಾರ ಆ ಶಬ್ದನೇ ಕಲ್ತಿಲ್ಲ ಅವರು. ಮಾತೆತ್ತಿದ್ರೆ ಅಮ್ಮ ಅಕ್ಕ ಅಮ್ಮ ಅಕ್ಕ. ಬ್ಲಾಗ್ ಹಾಕ್ಬೇಕು. ಗಾಡಿ ತಗೊಂಡು ಕೆರೆ ಹತ್ರ ಬಂದಿದ್ವಿ. ನೋಡಿ 2 ಸತಿ ಚಾಂಪಿಯನ್ ಡಬಲ್ ಇವನ್ಗೊಂದು ಬಾಯ್ಸ್, ಇವನ್ಗೊಂದು ಪೋಲಿ ಹಾಕಿಲ್ಲ ಕರೆಕ್ಟಾಗಿ, ಮಿಸ್ ಆಯ್ತು ಒಂದು ಪೋಲಿ, ಅದಕ್ಕೆ ಹಂಗ ಆಡ್ತಾನೆ. ನೀವೇ ನೋಡ್ರಪ್ಪ, ಆಯ್ತು ಇವನ ಹೆಸರೇ ಮೂಗ. ಸಿಂಹ, ಹೆಣ್ಸಿಂಹ ಗೈಸ್, ಹೆಣ್ಸಿಂಹ. ಗೈಸ್ ಎಲ್ಲ ಮುಗೀತು, ಎಲ್ಲ ಮುಗಿತು. ಮತ್ತೆ ಡ್ಯಾಮ್ ಹೋಗ್ತಿದ್ವಿ. ಡ್ಯಾಮ್ ಇದು ಒಂದ್ ಮಡ್ಗಾಡ್ ತೆಗ್ದಿದ್ದಕ್ಕೆ ನಮ್ಮ ಹುಡುಗ ನೋಡ್ರಿ ಇಲ್ಲಿ ಡ್ಯಾಮ್ ಹತ್ರ ಶಲ್ಟೆ ಬಿಚ್ಬಿಟ್ಟವನಿ ಪಾಪ. ಏನ್ ಮಾಡೋದು, ಮಾತೇ ಇಲ್ಲ. ಜರ್ಸಿ ನೋಡ್ರಿ ಇಲ್ಲಿ. ಡ್ಯಾಮ್ ಹತ್ರ ಬಂದಿದ್ದೋ ಇವರು, ನಾವೆಲ್ಲ ಇಟ್ಟಿದ್ದೀವಿ ನೋಡ್ರಿ ಇಲ್ಲಿ. ಡ್ಯಾಮ್ ಹತ್ರ ಬಂದಿದ್ದೋ. ಫುಲ್ಲು ಸೆಕೆ ಏನಂತೀರ, ಫುಲ್ ಶಲ್ಟು, ಹೊಸ ಶಲ್ಟ್ ನೆಂದೋಗ್ಬಿಟ್ಟಿದೆ ಫುಲ್ಲು. ಕೈ ಬಿಚ್ಕೊಂಡು ಪೀಸ್ ಆಗೋಯ್ತಾ ಇದ್ವಿ. ಅಲ್ಲ ಹುಡುಗರೇ ರೆಡಿ ಮಾಡ್ತವ್ರೆ, ನಾವು ಹೋಗೋದು ಇವಾಗ. ಇಲ್ಲಿ ಹೋಯ್ತವ್ರೆ, ನಾವು ಹೋಗ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಶಿಸ್ತಾದ ಹೆಂಗೆ ತಿನ್ಬಿಟ್ಟು ಮಾತಾಡೋದಾಯ್ತು. ಮತ್ತೆ ನೆಕ್ಸ್ಟ್ ವರ್ಷ ಬರೋ ಗಂಟ ಚಿಕ್ಕ ಮುಚ್ಕೊಂಡಿರ್ಬೇಕು. ಯಾವ ಬರ್ಡೇನೆಲ್ಲ ಹೊಡೋಣಿಲ್ಲ. ಇಲ್ಲ ನಮ್ಮ ಬ್ರೋ ಬಂದವ್ರೆ ಇಲ್ಲಿಂದ. ಹೇಳ್ರಿ ಚಿಕ್ಕಮಗಳೂರಿಂದ ಬಂದವ್ರು ನಮಗೋಸ್ಕರ. ಕಾಲೇಜಲ್ಲಿ ಇರ್ಬೇಕಾದ್ರೆ ಹಂಗೆ, ಇವಾಗಲೂ ಹಂಗೆ. ನಮ್ಮ ಬ್ರೋ ಅಂದರೆ ಬ್ರೋ, ನಮ್ಮ ಪ್ರತೀಕ್ ಬ್ರೋ. ಇಷ್ಟೇ ಗಂಟ ಜಾಲಿ ಎಲ್ಲ ಖಾಲಿ ಖಾಲಿ ಹೋಗೋದು. ಗೈಸ್ ಇವನು ನಾನು ಕಷ್ಟಪಟ್ಕೊಂಡು ಇಲ್ಲಿ ಅಡುಗೆ ಮಾಡ್ತಾ ಇದ್ದೆ ಪೂರಾನು. ಬಿಟ್ಟು ತಿನ್ನಕ್ಕೆ ಇವನೊಬ್ಬ ಅಲ್ಲಿ ಓಡಾಡ್ತಾನೆ ನೋಡ್ರಿ. ಇಲ್ಲಿ ನಾನು ಇವನು ಕಷ್ಟಪಟ್ಕೊಂಡು ನೋಡ್ರಿ ಬೇವ್ರನ್ನ ಕಿತ್ಕೊಬರ್ತೈತಿ ಇಲ್ಲಿ. ಇದಂತೂ ಇಲ್ಲಿ ಬೇರಿಂತಾನೆ ಇಲ್ಲ. ನಮ್ಗಂತೂ ಹಿಂಸೆ ಆಗ್ಬಿಟ್ಟೈತೆ ಹೋಗ್ರಿ. ಇವ್ರ ಜೊತೆ ಬರೋದಲ್ಲೇ ಅಲ್ಲೋಟ ಒಂದು ಪೇಪರ್ ನಾನು ಎತ್ಕೊಂಡೈತಿದೆ. ಗೈಸ್ ಎಲ್ಲ ಮುಗಿತು. ಇವಾಗ ಸೀದಾ ಮನೆ ಕಡೆಗೆ. ಇಲ್ಲೇ ಡ್ಯಾಮ್ ಹತ್ರನೇ 6:30 ಆಗ್ಬಿಟ್ಟಿದೆ. ಕತ್ಲೆ ಆಗೋದು ಇನ್ನೂ 10 ನಿಮಿಷ. ಫುಲ್ಲು ಮಸ್ತಾಗಿ ಬ್ಯಾಟಿಂಗ್ ಮಾಡಿದೀವಿ ಅನ್ಕೊಳ್ರಿ. ನೀನು ಯಾರು ಸೇವರ್ ಬ್ಯಾಟಿಂಗ್, ಇವತ್ತು ನಮ್ಮ ಬ್ಯಾಟಿಂಗು ಮುಗೀತು. ಶಿಸ್ತಾಗಿ ಆಫ್ ರೋಡ್ ತೊಳಿತಾನೆ ನೋಡ್ರಿ ಪಾತ್ರೆ. ಪಾಪ ಮನೆಯಲ್ಲೂ ತೊಳಿತಾನೆ, ಇಲ್ಲೂ ತೊಳಿತಾನೆ. ನೀವೆಲ್ಲ ಪಾತ್ರೆ ತೊಳಿತಿದ್ರೆ ಫೋನ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಬಂದ್ಬಿಟ್ಟು ಎಲ್ಲ ಯಾರಾದ್ರು ಪಾತ್ರೆ ತೊಳಿಯೋದ್ರೆ ಮನೆ ಕೆಲಸ ಇದ್ರೆ ಹೇಳ್ರಿ ಬಂದು ಮಾಡ್ಕೊಡ್ತಾನೆ. ಮನೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕ್ಲೀನಿಂಗು, ಬಾತ್ರೂಮ್ ಕ್ಲೀನಿಂಗು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು. ಸುಮ್ನೆ ಆಯ್ತು.